ನಾಗಮಂಗಲದಲ್ಲಿ ನಡೆದಂಥ ಒಂದು ಘಟನೆ ನೋಡಿ. ಇದು ಅಷ್ಟೇ ಕಾಂಗ್ರೆಸ್ ಪಕ್ಷದ ಮತ್ತೊಂದು, ಈಗ ಒಂದು ನಾಣ್ಯದಲ್ಲಿ ಎರಡು ಮುಖ ಇದ್ದಂಗೆ ಮತ್ತೊಂದು ಮುಖದ ಅನಾವರಣ. ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಒಂದು ಸಮುದಾಯವನ್ನು, ಒಂದು ಕೋಮನ್ನು ಓಲೈಕೆ ಮಾಡುವಂಥ ರಾಜಕಾರಣ ಮಾಡೋದು, ಅವರಿಂದ ಓಟ್ ಬಂದ ತಕ್ಷಣ ಚುನಾವಣೆ ಆದಮೇಲೆ ಋಣ ಸಂದಾಯದ ರಾಜಕಾರಣ ಮಾಡೋದು. ಕಳೆದ 14 ತಿಂಗಳಿಂದ ನಡೀತಿರೋದು ಋಣ ಸಂದಾಯದ ರಾಜಕಾರಣನೇ. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಯಾವ ರೀತಿ ಯಾರ್ಯಾರು ಓಟ್ ಹಾಕಿದ್ರು ಅಂತ ಹೇಳಿ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗ ಕೂಗಲೇ ಇಲ್ಲ ಅಂತ ಫಸ್ಟ್ ಹೇಳಿದ್ರು, ಆಮೇಲೆಲ್ಲ FSL ವರದಿಗಳು ಬಂತು ಕೂಗಿದ್ರು ಅಂತ ಹೇಳಿದ್ರು. ನೆಕ್ಸ್ಟ್ KGHD DJHD ಘಟನೆಯಲ್ಲಿ ಬಂಧಿತರಾಗಿರುವಂಥ ಗಲಭೆಕೋರನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ರು, ಪತ್ರ ಬರೆದ್ರು ಸ್ವತಃ ಗೃಹ ಸಚಿವರಿಗೇನೆ. ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂತ DCM ಅವರು ಹೇಳಿದ್ರು. ಈ ರೀತಿ ಋಣ ಸಂದಾಯ ಓಲೈಕೆ ಮಾಡಿಕೊಂಡು ಅವ್ರನ್ನ ಪ್ರಚೋದನೆ ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಘಟನೆ ನಿನ್ನೆ ನಾಗಮಂಗಲದಲ್ಲಿ ನಡೆದಿರೋದು. ಮಸೀದಿಯ ಮುಂದೆ ಗಣಪತಿ ಪ್ರೊಸೆಷನ್ ಹೋಯ್ತಂತೆ, ಅದಕ್ಕೆ ಗಲಾಟೆ ಆಯ್ತಂತೆ. ಸಂವಿಧಾನದ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡೋರು, ಹಾಗಾದರೆ ಹಿಂದೂಗಳಾಗಿ ಗಣಪತಿಯ ಪ್ರೊಸೆಷನ್ ಮಸೀದಿ ಮುಂದೆ ಹೋಗಬಾರ್ದಾ? ಆ ಥರ ಎಲ್ಲ ರೂಲ್ಸ್ ಇದೆಯಾ? ಇಲ್ಲ ಅಲ್ವಾ, ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಮತ್ತೆ ರಾತ್ರೋರಾತ್ರಿ ಹೋಗಿ ಗಲಭೆಕೋರನ್ನ ಅರೆಸ್ಟ್ ಮಾಡೋದ್ರ ಬದಲು ಯಾರ್ಯಾರು ಗಣಪತಿ ಮಂಡಳಿಯ ಸಮಿತಿ ಸದಸ್ಯರಿದಾರಲ್ಲ ಅವ್ರುಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಗಲಭೆಕೋರನ್ನ ಅರೆಸ್ಟ್ ಮಾಡಿಲ್ಲ. ನಾನು ಬೆಳಗ್ಗೆ ನೋಡ್ತಾ ಇದ್ದೆ ಆ ಕುಟುಂಬದವ್ರು ಕೊಟ್ಟಂಥ ಹೇಳಿಕೆಗಳನ್ನ. ರಾತ್ರೋರಾತ್ರಿ ಮನೆಗೆ ನುಗ್ಗಿ 1 ಗಂಟೆ 2 ಗಂಟೆನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾದಂಥ ಒಂದು ಓಲೈಕೆ ರಾಜಕಾರಣ, ಋಣ ಸಂದಾಯದ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷ ಬಿಡಬೇಕು. ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪಾಠ ಕಲಿಸ್ತಾರೆ ಚುನಾವಣೆಗಳಲ್ಲಿ ಅವ್ರಿಗೆ. ಸೊ ಅವರ ಓಲೈಕೆ, ಋಣ ಸಂದಾಯದ ರಾಜಕಾರಣದ ಮುಂದುವರೆದ ಭಾಗವೇ ನಿನ್ನೆ ನಾಗಮಂಗಲದಲ್ಲಿ ನಡೆದಂಥ ಒಂದು ಘಟನೆ. ಇದನ್ನು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ.